ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ಇವಾಗ ರೆಡಿ ಆಗ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ಬೇಕಾಯಿತು. ಒಂದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಟಿದ್ದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ. ಒಂದು 10% 20% ಅಷ್ಟೇ ಇತ್ತು. ಅಂದರೆ ನಾನು ಬೇರೆ ಟೈಮಾಗಿ ಹೋದಾಗ ಫುಲ್ಲು ಟ್ರಾಫಿಕ್ ಇತ್ತು. ಯಾರಪ್ಪ ಬೆಂಗಳೂರಿಗೆ ಹೋಗ್ತಾರೆ ಅಂತ ಅನಿಸ್ಬಿಟ್ಟಿತ್ತು. ಅಷ್ಟೊಂದು ಟ್ರಾಫಿಕ್ ಇರೋದು. ಬೇರೆ ಟೈಮಾಗೆಲ್ಲ ಫುಲ್ಲು ಟ್ರಾಫಿಕ್ ಇರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ. ಒಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು 1/2 ಅವರ್ ಅಷ್ಟೇ ನಮಗೆ ದೇವನಹಳ್ಳಿಯಿಂದ ಆಗಿದ್ದು. ಅದೇ ನೀವು ಬೇರೆ ಟೈಮ್ ಹೋಗಿದ್ದಿದ್ರೆ ಈ ಥರ ಸೋಮವಾರ ಮಂಗಳವಾರ ಆಗಿದ್ರೆ 1.5 ಅವರ್ ಆಗಿರೋದು. ಅಂದರೆ ಬಸ್ಸಾಗಿ ಹೋಗ್ಬೇಕಾ ಕಾರಾಗಾದರೂ ಹೋಗ್ಬಿಟ್ರೆ ಅಷ್ಟೊಂದು ಪ್ರಾಬ್ಲಮ್ ಏನಿರಲ್ಲ. ಈ ಬಸ್ಸಾಗಿ ಹೋಗ್ಬೇಕು ಅಂದರೆ 1.5 ಆಗಿರೋದು. ಆದರೆ ಬಸ್ಸಲ್ಲಿ ಹೋಗಿದ್ವಿ, ಬರ್ಬೇಕಾದ್ರೆ ಕಾರ್ ಬುಕ್ ಮಾಡ್ಕೊಂಬಂದ್ವಿ. ಏನು ಬೇಕು? ಚಿಕನ್. ಯಾಕೆ ಚಿಕನ್ ಯಾಕೆ ಬೇಕು? ಹೊಟ್ಟೆ ಸೇದ್ರೆ ಅನ್ನ ತಾನೇ ತಿನ್ನೋದು, ಮತ್ತು ಚಿಕನ್ ಯಾಕೆ ತಿನ್ನೋದು? ಬೇಡ, ಚಿಕನ್ ಅನ್ನ ತಿನ್ನು. ಏನು ಚಿಕನ್ನೇ ಕೊಡಿಸ್ಬೇಕಾ ನಿಮಗೆ? ಚಿಕನ್ ಕೊಡಿಸ್ತೀರ ಅಂದ್ರೆ ಏನು ಚೆನ್ನಾಗೈತೆ? ಅಲ್ಲ, ಚಿಕನ್ ಕೊಡ್ಸಲ್ಲ ಇವಾಗ, ಅನ್ನ ಕೊಡ್ಸೋದು. ಚಿಕನ್ ಬೇಡ ಬಿಡು, ಚೆನ್ನಾಗಿರಲ್ಲ ಚಿಕನ್. ಚಿಕನ್ ಚೆನ್ನಾಗಿಲ್ಲ, ಅನ್ನ ಚೆನ್ನಾಗಿರ್ತೈತೆ. ಹೌದಾ, ಸರಿ ಆಯ್ತು, ಕೊಡಿಸ್ತೀನಿ ಬಿಡು. ಆಯ್ತಿರೋ, ಬರ್ಲಿರೋ, ಅಂಗಡಿ ಕೊಡಿಸ್ತೀನಿ. ನನ್ನ ಮಗಳು ಬರ್ಬೇಕಾದ್ರೆ ಕಾರಲ್ಲೇ ಹೇಳ್ಕೊಂಬಂದ್ಲು, ಅಮ್ಮ ನನಗೆ ಚಿಕನ್ ಕೊಡಿಸ್ಬಿಡಮ್ಮ ಅಂತ ಅಂದ್ಬಿಟ್ಟು ಅಂದ್ಲು. ಕಬಾಬು ಸರಿ ಅಂದ್ಬಿಟ್ಟು ಹೆಂಗೂ ದೇವನಹಳ್ಳಿಗೆಲ್ಲ ಬಂದಿದ್ವಿ, ಕಾರಲ್ಲಿ ಬುಕ್ ಮಾಡ್ಕೊಂಬಂದಿದ್ವಲ್ಲ. ಹಂಗೆ ದೇವನಹಳ್ಳಿಯಲ್ಲಿ ಕಬಾಬು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಕೊಡಿಸ್ಕೊಂಡು ಮತ್ತು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಇವಾಗ ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಅಂದರೆ ಫಸ್ಟು ಇಂಟ್ರೆಸ್ಟ್ ಇತ್ತು. ಅಯ್ಯೋ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಯೂಟ್ಯೂಬಲ್ಲಿ ಏನಾದರೂ ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಅನಿಸ್ತಾ ಇತ್ತು. ಇವಾಗ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅಂದರೆ ಸ್ಟಾರ್ಟಿಂಗಾಗೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಯೂಟ್ಯೂಬ್ ಬ್ಲಾಗ್ಸ್ ಅಂತಲ್ಲ, ನಾವು ಬೇರೆ ವಸ್ತು ಏನಾದರೂ ತೊಗೊಂಡಿದ್ರೆ ಅಂದರೆ ಸ್ಟಾರ್ಟಿಂಗಾಗಿ ಇಷ್ಟ ಇರ್ತದೆ ಮತ್ತು ಕೇರ್ ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ಓದ್ತಾ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹಂಗೆ ನನ್ನ ಪರಿಸ್ಥಿತಿನೂ ಆಗಿರೋದು. ಫಸ್ಟು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡಿಬಿಡ್ಬೋದು ಆರಾಮು ಅಂತ ಅಂದ್ಕೊಂಡಿದ್ದೆ. ಆದರೆ ಫುಲ್ಲು ಕಷ್ಟ ಆಗ್ಬಿಟ್ಟೈತೆ. ಅಂದರೆ ಯಾವ ಥರ ಐತೆ ಅಂದರೆ ಮಕ್ಕಳಿರೋದ್ರಿಂದ ಅವ್ರನ್ನೆಲ್ಲ ಅಡುಗೆ ಮನೆ ಕೆಲಸನೂ ಮಾಡಬೇಕು, ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ. ಅಂದರೆ ನನಗೆ ಆ ವಿಡಿಯೋ ಅಷ್ಟೊಂದು ನಾನು ಎಡಿಟ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಅದು ನನ್ನ ಕೈಯಲ್ಲಾದಷ್ಟು ನಾನು ಅಂದರೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯೂಟ್ಯೂಬು ನಾನು ಸ್ಟಾರ್ಟಿಂಗ್ 4 ಇಯರ್ಸ್ ಬ್ಯಾಕೆ ಅಂದ್ಕೊತಿದ್ದೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ. ಏನೋ ಕಾರಣಾಂತರದಿಂದ ಎಲ್ಲ ಸ್ಟಾಪ್ ಆಗ್ತಾನೆ ಇತ್ತು. ಈ ಸಲ ಅಂದ್ಕೊಂಡಿದ್ದೀನಿ ಯೂಟ್ಯೂಬಿಂದ ಮಾಡಲೇಬೇಕು, ಅಂದರೆ ಈ ವರ್ಷದಿಂದ ಆದರೂ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ಮಾಡ್ತೀನಿ, ಎಷ್ಟು ದಿವಸ ಮಾಡ್ತೀನಿ ಅಂತಲೂ ನಿಜ ಗೊತ್ತಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ. ಅಂದರೆ ವೀಡಿಯೋಸು ಯೂಟ್ಯೂಬ್ ಮಾಡೋದು ಫುಲ್ಲು ಈಸಿ ಅಂದ್ಕೊಂಬಿಟ್ಟಿದ್ದೆ ನಾನು. ಮಾಡೋಕ್ಕಿಂತ ಮುಂಚೆ ಆರಾಮಾಗಿ ಮಾಡಿಬಿಡ್ಬೋದು, ಏನು ಅಷ್ಟೊಂದು ರಿಸ್ಕ್ ಏನಿರಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೂ ಇವಾಗ ಗೊತ್ತಾಗ್ತೈತೆ ಎಷ್ಟು ಕಷ್ಟ ಐತೆ ಅಂತ ಅಂದ್ಬಿಟ್ಟು. ಒಂದೊಂದು ವೀಡಿಯೋ ಮಾಡಬೇಕಾದ್ರೂ ಫುಲ್ಲು ಕ್ಯಾಪ್ಚರ್ ಮಾಡಬೇಕಂದ್ರೂ ಫುಲ್ಲು ರಿಸ್ಕೇ ಇದೆ. ಇವಾಗ ಎಷ್ಟೋ ಜನ ಯೂಟ್ಯೂಬ್ ಮಾಡೋರಂತೂ ಫುಲ್ಲು ರಿಸ್ಕ್ ತೊಗೊಂಡೇ ಮಾಡ್ತಾಯಿರೋದು. ನೀವು ನೋಡಿದಷ್ಟು ಈಸಿ ಇರಲ್ಲ. ಒಂದೊಂದು ವೀಡಿಯೋಸು ಎಲ್ಲ ರೆಕಾರ್ಡ್ ಮಾಡ್ಬೇಕಾದ್ರೆ ಅಷ್ಟೇ ಕಷ್ಟ ಇರುತ್ತೆ. ಸರಿ, ನಾನು ವೀಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಏನೋ ಒಂದು ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಸೋನಾ ಮಸೂರಿ ಅಕ್ಕಿ ಇರುತ್ತಲ್ವ, ಅದೇನೋ ಫೇವ್ರೇಟ್ ಆಗ್ಬಿಟ್ಟೈತೆ ನನಗೆ. ಒಂಥರ ಸ್ಮೆಲ್ಲೇ ಚೆನ್ನಾಗೈತೆ ಅನಿಸ್ತಾಯಿತ್ತು ನನಗೆ. ಒಂದ್ಸಲ ಆದರೂ ಒಂದು ದಿವಸದಾಗೆ 2-3 ಸಲ ಆದರೂ ಟೇಸ್ಟ್ ಮಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಇರಲ್ಲ, ಆ ಥರ ಅನಿಸ್ಬಿಟ್ಟೈತೆ. ಏನೋ ಫ್ಲೇವರು ಏನೋ ಗೊತ್ತಿಲ್ಲ, ಟೇಸ್ಟು ನನಗೆ ಇಷ್ಟ ಆಗ್ಬಿಟ್ಟೈತೆ.
ಸರಿ ನೈಟಿಗೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಬೆಂಡೆಕಾಯಿ ಇತ್ತು, ಅದನ್ನೆಲ್ಲ ಕಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ರೀಲ್ಸ್ ನೋಡಬೇಕಾದ್ರೆ ಅಂದರೆ ಮೊಸರು ಹಾಕ್ಬಿಟ್ಟು ಬೆಂಡೆಕಾಯಿ ಗ್ರೇವಿ ಥರ ಮಾಡಿರೋದು ತೋರಿಸಿದ್ರು. ಅದನ್ನು ನಮ್ಮ ಹಸ್ಬೆಂಡ್ ತೋರಿಸ್ಬಿಟ್ಟು ಈ ಥರ ಮಾಡು ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಏನಾಯಿತು ಅಂತಲೇ ಗೊತ್ತಿಲ್ಲ. ಮೊಸರು ಹಾಕಿದ್ನಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೆ. ನೀರು ಹಾಕಿರೋದ್ರಿಂದ ಒಡ್ಕೊಂತ ಏನೋ ಗೊತ್ತಿಲ್ಲ, ಅಂದರೆ ಎಲ್ಲಿ ಮಿಸ್ಟೇಕ್ ಆಯಿತು ಅಂತಲೂ ಗೊತ್ತಿಲ್ಲ. ಹಾಲೆಲ್ಲ ಅಂದರೆ ಮೊಸರು ಹಾಕಿದ್ನಲ್ಲ ಅದೆಲ್ಲ ಒಡ್ಕೊಂಬಿಡ್ತು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟಿಂದ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ ನಾನು. ಅರ್ಧ ಲೀಟ್ರು ಮೊಸರೆಲ್ಲ ಸುಮ್ಮನೆ ವೇಸ್ಟ್ ಆಯಿತು ವೀಡಿಯೋ ನೋಡಿಕೊಂಡು ಮಾಡೋಕ್ಕೋಗಿ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಮಾಮೂಲಿ ಪ್ಲೇನ್ ಇರುತ್ತಲ್ವ ಗೊಜ್ಜು, ಆ ಥರನೇ ಮಾಡಿದೆ.